ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಸ್ನೇಹಿತ ಲಿಂಗರಾಜ್. ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತಾ ನಾನು ಇನ್ನೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತನ ಕೊಡ್ತೀನಿ. ಇವತ್ತು ಮಲೆ ಮಹದೇಶ್ವರ ಬೆಟ್ಟಕ್ಕೆ 5ನೇ ದಿನದ ಪಾದಯಾತ್ರೆನ ಶುರು ಮಾಡಿದ್ದೀವಿ. ಇವತ್ತು ಲೇಟಾಗಿ ಬಿಟ್ಟಿದ್ದೀವಿ, 6 ಗಂಟೆ. ಕಾರಣ ಏನಂತ ಹೇಳಿದ್ರೆ, ಫಾರೆಸ್ಟ್ ಒಳಗಡೆ ಹೋಗ್ತಾ ಇರೋದ್ರಿಂದ ಪ್ರಾಣಿಗಳು ಓಡಾಡ್ತಾ ಇರ್ತದೆ ಅಂಥೇಳಿ ಬೆಳಿಗ್ಗೆ ಬೆಳಕಾದ ಮೇಲೆ ಹೋಗೋಣ ಅಂಥೇಳಿ ಲೇಟಾಗಿ ಹೊಡಿದ್ದೀವಿ. ಅದೇ ರೀತಿ ಇವತ್ತು ನಮ್ಮ ಟಾರ್ಗೆಟ್ನ ರೀಚ್ ಆಗ್ತೀವೋ ಇಲ್ಲ ಅಂತ ನೋಡೋಣ. ಯಾಕೆ ಅಂತ ಹೇಳಿದ್ರೆ, ಅದರಲ್ಲಿ ಒಬ್ಬರಿಗೆ ಕಾಲು ಉಳ್ಕಿದೆ, ಹೆಂಗೋ ಪಾಪ ಕಷ್ಟಪಟ್ಟು ಬರ್ತಾಯಿದ್ದಾರೆ. ನೋಡೋಣ ನಿಧಾನ ಆಗುತ್ತೋ ಅಥವಾ ನಮ್ಮ ಟಾರ್ಗೆಟ್ ರೀಚ್ ಆಗ್ತೀವೋ ಅಂತ ಗೊತ್ತಿಲ್ಲ. ಟ್ರೈ ಮಾಡೋಣ. ಕೆಲವರು ಮುಂದೆ ಹೋಗಿದ್ದಾರೆ, ಕೆಲವರು ಇನ್ನೂ ಹಿಂದೆ ಇದ್ದಾರೆ. ನೋಡೋಣ, ವಿಡಿಯೋ ಪೂರ್ತಿ ನೋಡ್ತಾ ಇರಿ. ಸಿಗೋಣ ಸ್ನೇಹಿತರೆ. ಹಾಗೆ ಅಲ್ಲಿಂದ ನಡ್ಕೊ ಬಂದಮೇಲೆ ಇವಾಗ ಫಾರೆಸ್ಟ್ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ. ಹೇಳಿ, ಉಗೇ ಮಾದಪ್ಪ, ಉಗೇ ಮೈಕಾರ, ಉಗೇ ಮಾದಪ್ಪ. ಕಾರಣವು ಗುಪ್ಪು ನಿನ್ನದಲ್ಲ ಮಗನೇ ಮರುಗದಿರು ಇಂದು. ಇರ್ಗುರು ಎಲ್ಲ ಹೊಟ್ಕೋಣ, ಅವನು ಬರಲಿಲ್ಲ. ನನಗೆ ಗುರಿ ಕಟ್ಟಿ ಪ್ರಾರ್ಥಿಸಲು ಅದು ಮುಟ್ಟೂರು ಸಾಕು ನಿಲ್ಕತ್ತದ ಹಂಗೆ. ಅಲ್ಲೇ ಬಿಡು ಅಂತ ಹೇಳಿದ್ರೆ ಮಾಡ್ಬಿಟ್ರ ನಿಂಗೆ. ನೀನು ಬಾಗ್ರು ಕರೆಕ್ಟಾಗಿ ಇರ್ತದೆ, ಬಾ, ನನಗೆ ಗೊತ್ತು ಅದಲ್ಲೇ ಬರ್ತದೆ ಅಂತ. ಈ ಥರ ಬೆಟ್ಟೆ ಗೊತ್ತಾಗಿದೆ, ಈ ಥರ ಬೆಟ್ಟೆ ಗೊತ್ತಾಯಿದ್ದೀವಿ. ಸ್ನೇಹಿತರೆ, ಹಾಗೆ ಕಾಡೊಳಗಡೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಹಾಗೆ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ಕೆಲವರು ಪಾದಯಾತ್ರೆ ಹೋಗಿರೋ ಅಂಥವ್ರು ಪ್ರಶ್ನೆ ಮಾಡ್ಬೋದು, ಇವ್ರು ಯಾಕೆ ಆ ರೂಟಲ್ಲಿ ಹೋಗ್ತಾ ಇದ್ದಾರೆ, ತುಂಬ ದೂರ ಹೋಗ್ತಾ ಇದ್ದಾರಲ್ಲ ಅಂತ. ಖಂಡಿತ ಹೌದು. ಯಾಕೆ ಅಂತ ಹೇಳಿದ್ರೆ, ನಮಗೆ ಸಂಗಮ ಅಥವಾ ಮುತ್ತತ್ತಿಲಿ ಪರ್ಮಿಷನ್ನ ಕೊಟ್ಟಿದ್ದಿದ್ರೆ ನಮಗೆ ಸಿಕ್ಕಾಪಟ್ಟೆ ಹೆಚ್ಚು ಕಮ್ಮಿ 60ರಿಂದ 70 ಕಿಲೋಮೀಟ್ರು ಸೇವ್ ಆಗಿರೋದು. ಅಲ್ಲಿ ಪ್ರಾಣಿಗಳ ಕಟ ಜಾಸ್ತಿ ಇರೋದ್ರಿಂದ ಮತ್ತು ನೀರು ಜಾಸ್ತಿ ಇರೋದ್ರಿಂದ ನಮ್ಗಲ್ಲಿ ಪರ್ಮಿಷನ್ನ ತುಂಬ ಪ್ರಯತ್ನ ಪಟ್ವಿ ಎಲ್ಲರೂ ಸೇರಿ, ಆದರೆ ಪರ್ಮಿಷನ್ನ ಕೊಡಲಿಲ್ಲ. ಆ ಕಾರಣಕ್ಕೋಸ್ಕರ ನಾವು ಈ ರೂಟ್ನ ಆಯ್ಕೆ ಮಾಡ್ಕೊಂಡ್ವಿ. ಇನ್ನು ನಾವೇನಾದರೂ ಮದ್ದೂರು ಮಳವಳ್ಳಿ ರೂಟ್ ಬರ್ತೀನಿ ಅಂತ ಹೇಳಿದ್ರೆ ತುಂಬ ದೂರ ಆಗ್ತದೆ. ಇದು ತುಂಬಾ ಶಾರ್ಟ್ಕಟ್ಟು. ಅದಕ್ಕೂ ಇದಕ್ಕೂ ಹೆಚ್ಚು ಕಮ್ಮಿ ನಮಗೆ ಒಂದು 30 ಕಿಲೋಮೀಟ್ರ್ ಸೇವ್ ಆಗುತ್ತೆ. ಹಾಗಾಗಿ ಈ ರಸ್ತೆನ ಆಯ್ಕೆ ಮಾಡ್ಕೊಂಡ್ವಿ. ಅದನ್ನು ಬಿಟ್ಟರೆ ಇವಾಗ ನಾವು ಸದ್ಯಕ್ಕೆ ಇರೋವಂಥದ್ದು, ಮುಂದೆ ಹೋದರೆ ನಾವು ಬ್ಲಫ್ ಸಿಗುತ್ತೆ. ಆ ಬ್ಲಫ್ನ ಸುತ್ತಮುತ್ತ ಇರೋವಂಥ ಫಾರೆಸ್ಟ್ ಇದು. ಇಲ್ಲಿ ಉಳ್ಕೊಳ್ಳೋಕ್ಕೂ ವ್ಯವಸ್ಥೆ ಚೆನ್ನಾಗಿದೆ. ನಾವು ರಾತ್ರಿ ಉಳ್ಕೊಂಡಿದ್ದು ವೀಡಿಯೋ ನೋಡ್ಬೋದು ನೀವು ಯೂಟ್ಯೂಬಲ್ಲಿ. ಅದರಲ್ಲಿ ಅಲ್ಲಲ್ಲಿ ತಂಗಕ್ಕೆ ಒಳ್ಳೆ ಇದಿದೆ, ಪರವಾಗಿಲ್ಲ. ಈ ಕಡೆನೂ ಬರ್ಬೋದು. ನಮ್ಮ ಈ ಬ್ಯಾಚೆಲ್ಲ ಆಲ್ಮೋಸ್ಟ್ ತುಂಬ ದೂರದಿಂದ ಒಳಗಡೆ ಹೋಗಿದ್ದಾರೆ ಕೆಲವರು, ಅವ್ರಿಗೆ ಗೊತ್ತು ರೂಟ್ ಶಾರ್ಟ್ಕಟ್ಗಳು. ಬಟ್ ಈ ರೂಟು ನಾವು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಹಾಗಾಗಿ ಯಾರಾದರೂ ಪಾದಯಾತ್ರೆ ಬರೋ ಅಂಥವ್ರು, ಅಂದರೆ ಶಿವರಾತ್ರಿ ಟೈಮಲ್ಲಿ ಬಂತು ಅಂತ ಹೇಳಿದ್ರೆ ಈಸಿಯಾಗಿ ವಿತೌಟ್ ಪರ್ಮಿಷನಲ್ಲಿ ನಿಮಗೆ ಆರಾಮಾಗಿ ನೀವು ಮುತ್ತತ್ತಿ ಅಥವಾ ಸಂಗಮನ ದಾಟ್ಕೊಂಡು ಆ ಕಡೆಯಿಂದ ನೀವು ಈಸಿಯಾಗಿ ಹೋಗ್ಬೋದು. ಅದು ಶಿವನ ಸಮುದ್ರ ಅಂತ ಹೇಳಿದ್ರೆ ಈ ಕಡೆ ಬ್ಲಫ್ ಐತೆ ಗೊತ್ತಾ, ಆ ಕಡೆಗೆ ಸೇರುತ್ತೆ. ಗಗನಚುಕ್ಕಿ ಭರಚುಕ್ಕಿ ಆ ರೂಟ್ಗೆ ಸೇರುತ್ತೆ. ನಾವು ಆ ಕಡೆ ಹೋಗಲ್ಲ, ರೈಟ್ ಎತ್ಕೊಂಡು ಗಗನಚುಕ್ಕಿ ಭರಚುಕ್ಕಿ ಹೋಗ. ಕಾಡಿಂದ ನಾಡಿಗೆ ಬಂದಂತೆ ಫಾರೆಸ್ಟ್ ಒಳಗಡೆಯಿಂದ ನಮ್ಮ ಹಳೇ ಕೊಳ್ಳೇಗಾಲದ ರಸ್ತೆಗೆ ರೀಚ್ ಆದ್ವಿ. ಇನ್ನೂ ಟಿಫನ್ ಮಾಡಿಲ್ಲ, ಟೈಮ್ ಬೇರೆ ಜಾಸ್ತಿ ಆಯಿತು. ತುಂಬಾ ಕಾಲು ನೋವು ಜಾಸ್ತಿ ಆಗಿದೆ, ನಡೆಯೋಕ್ಕಾಯ್ತಾ ಇಲ್ಲ. ಕುಂತ್ಕೊಂಡು ನಿಧಾನಕ್ಕೆ ಬರ್ತಾಯಿದ್ದೀವಿ. ನಮ್ಮ ಹಳೇ ಕೊಳ್ಳೇಗಾಲದ ರೋಡು ಇದು. ಬ್ಲಫ್ ರೋಡು ಸರ್ಕಲ್ಲು ಮುಂದೆ ಇರೋವಂಥದ್ದು. ಈ ರೋಡನ್ನ ಬ್ಲಾಕ್ ಮಾಡಿದ್ದಾರೆ, ಬೇರೆ ಏನೋ ಕಾಮಗಾರಿ ನಡೆಸ್ತಾ ಇದ್ದಾರೆ, ಪೈಪ್ಲೈನ್ ಥರ ಮಾಡೋಣ ಅಂತ. ಹಾಗಾಗಿ ಈ ರೋಡನ್ನ ಕ್ಲೋಸ್ ಮಾಡಿದ್ದಾರೆ. ಕೊಳ್ಳೇಗಾಲದ ರೋಡಲ್ಲಿ ಹೊಸದು ಟೋಲ್ ರೋಡ್ ಮಾಡಿದ್ದಾರೆ, ಆ ಕಡೆನೇ ಬರಬೇಕು. ನಾವು ನಡ್ಕೊಂಡು ಹೋಗೋಕ್ಕೆ ರಸ್ತೆ ಇದೆ,
ನಡ್ಕೊಂಡು ಹೋಗ್ಬೋದು ಅಂತ ಹೇಳಿದ್ರು. ಹಾಗಾಗಿ ಇದೇ ರೋಡಲ್ಲೇ ಹೋಗೋಣ, ಸ್ವಲ್ಪ ಹತ್ರ ಆಗುತ್ತೆ ಅಂತೇಳಿ ಹೋಗ್ತಾ ಇದ್ದೀವಿ. ಸ್ನೇಹಿತರೆ, ಈಗ ಸತ್ಯಕಾಲ ಮುಂದೆ ಒಂದು ಸರ್ಕಲ್ನ ರೀಚ್ ಆಗಿದ್ದೀವಿ. ನೋಡ್ತಾ ಇರ್ಬೋದು, ಅಲ್ಲಿ ರೋಡ್ನ ಬ್ಲಾಕ್ ಮಾಡಿರೋದು. ನಾವು ನಾರ್ಮಲಾಗಿ ಬಂದರೆ ಈ ಕಡೆ ಬರೋಕ್ಕಾಗೋದಿಲ್ಲ. ಅಲ್ಲಿ ಮುಂದೆ ನಾನು ತೋರಿಸ್ತೀನಿ ನಿಮಗೆ. ಹೊಸ ಟೋಲ್ ರೋಡು ಅಂದರೆ ಹೊಸ ಸೇತುವೆ ನಿರ್ಮಾಣ ಮಾಡಿದ್ದಾರೆ, ಆ ಕಡೆಯಿಂದನೇ ಬರಬೇಕಾಗುತ್ತೆ. ಮುಂದೆ ತೋರಿಸ್ತೀನಿ. ಹಾಗೆ ಸ್ನೇಹಿತರೆ, ಚಾಮರಾಜನಗರ ಜಿಲ್ಲೆಗೆ ಸ್ವಾಗತ. ಚಾಮರಾಜನಗರ ಜಿಲ್ಲೆಗೆ ಎಂಟ್ರಿ ಆದ್ವಿ. ನಮ್ಮೂರಿಗೆ ಬರ್ತಿದ್ದಂಗೆ ಏನೋ ಒಂಥರ ಎನರ್ಜಿ. ನೋಡ್ತಾ ಇರ್ಬೋದು ಹೆಂಗಿದೆ ವ್ಯೂ ಅಂತ. ನೀರು ಪರವಾಗಿಲ್ಲ, ಸುಮಾರಾಗಿದೆ ಅಂತ ಲೆಕ್ಕ ಹೇಳಿದ್ರೆ ಸ್ವಲ್ಪ ಜಾಸ್ತಿನೇ ಇದೆ. ನೋಡಿ, ಜೂಮ್ ಮಾಡ್ತೀನಿ. ಅಲ್ಲಿ ಕಾಣ್ತಾ ಇದೆಯಲ್ಲ ಹೊಸ ಬ್ರಿಡ್ಜ್ ಮಾಡಿರೋದು, ಅದೇ ನೋಡಿ. ಅಲ್ಲಿ ಬಸ್ ಹೋಗ್ತಾ ಇದೆ, ಲಾರಿ. ಅದು ಟೋಲ್ ರೋಡ್. ಅಲ್ಲಿಂದ ಸೀದಾ ಅದು ಸತಿಗೆಲ್ಲ ಊರೊಳಗಡೆ ಎಂಟ್ರಿ ಆಗುತ್ತೆ. ಇನ್ನು ನಮ್ಮ ಕಡೆಯವರು ಪೆಟ್ರೋಲ್ ಬಂಕ್ ಹತ್ರ ಅಂತ ಹೇಳಿದ್ದೀವಿ, ಅಲ್ಲಿ ಟಿಫನ್ಗೆ ಹಾಕಿದ್ದೀವಿ ಅಂತ ಹೇಳಿದ್ರೆ ಹೆಚ್ಚು ಕಮ್ಮಿ ಬಂದಿದ್ದೀವಿ. ಒಂದು ಅರ್ಧ ಕಿಲೋಮೀಟ್ರ್ ಇರ್ಬೋದು. ಹೋಗಿ ನಾಷ್ಟ ಮಾಡಿಕೊಂಡು ರೆಸ್ಟ್ನ ಮಾಡ್ತೀವಿ. ಆಮೇಲೆ ನೋಡೋಣ ರೆಸ್ಟ್ ತಗೊಂಡು ಹೋಗೋದು ಅಥವಾ ಸಾಯಂಕಾಲ ನೈಟ್ ಬಿಡೋದು ಏನು ಅಂತ. ಯಾಕೆಂದರೆ ಹುಡುಗರು ತುಂಬಾ ಟಯರ್ಡ್ ಆಗಿದ್ದಾರೆ ನೋಡಿ, ತುಂಬ ಹಿಂದೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ಕೊನೆಗೂ ನಮ್ಮ ಗಾಡಿ ಕಾಣಿಸ್ತು. ಎಲ್ಲ ನಾಷ್ಟ ಎಲ್ಲ ಮಾಡಿಬಿಟ್ಟು ಮಲ್ಕೊಂಬಿಟ್ಟಿದ್ದಾರೆ. ಹೆಚ್ಚು ಕಮ್ಮಿ ಊಟ ಟೈಮ್ ಆಗ್ತಾಯಿದೆ. ಕಾರಣ ಏನಂತ ಹೇಳಿದ್ರೆ, ಇವತ್ತು ನಾವು ಬಿಟ್ಟಿದ್ದು ಲೇಟು, ನಡ್ಕೊಂಡು ಬಂದಿದ್ದು ಲೇಟ್ ಆಗೋಯ್ತು. ಸ್ನೇಹಿತರೆ, ಹಾಗೆ ಅಲ್ಲಿ ಊಟ ಮಾಡಿ ರೆಸ್ಟ್ ಮಾಡಿಕೊಂಡು ಅಲ್ಲಿಂದ ಬಿಟ್ವಿ. ನೆಕ್ಸ್ಟು ಸತ್ತಿಗಾಲ ಹ್ಯಾಂಡ್ ಪೋಸ್ಟ್ ಹತ್ರ ಲೆಫ್ಟ್ ಎತ್ಕೊಂಡು ಮತ್ತೆ ಫಾರೆಸ್ಟ್ ಒಳಗಡೆ ಎಂಟ್ರಿ ಆದ್ವಿ. ಈಗ ಆಲ್ಮೋಸ್ಟ್ ಫಾರೆಸ್ಟ್ ಒಳಗಡೆ ಇದ್ದೀವಿ. ನಮ್ದು ಇನ್ನೂ ಟಾರ್ಗೆಟು ಇನ್ನೊಂದು 15 ಕಿಲೋಮೀಟ್ರ್ ಇದೆ. ನೋಡೋಣ ಇವತ್ತು ಅಂತೇಳಿ ಒಂದು 10 ನಿಮಿಷ ರೆಸ್ಟ್ ಮಾಡೋಣ ಅಂತೇಳಿ ರೆಸ್ಟ್ ಮಾಡ್ತಾಯಿದ್ದೀವಿ. ರೀಚ್ ಆಯ್ತೀವಿ ಆಲ್ಮೋಸ್ಟು ಒಂದು 8 ಗಂಟೆ ಅಷ್ಟೊತ್ತಿಗೆ. ಅಲ್ಲಿಂದ ಇನ್ನು ಬೇರೆ ಪ್ಲ್ಯಾನ್ ಇದೆ, ನೋಡೋಣ ಅದು ಸಕ್ಸಸ್ ಆಗುತ್ತಾ ಇಲ್ವೋ ಅಂತೇಳಿ. ಸ್ನೇಹಿತರೆ, ಫೈನಲ್ ಆಗಿ ನಮ್ಮೂರನ್ನ ತಲುಪಿದ್ದೀವಿ. ಸಿಂಗನಲ್ಲೂರು ಬಸವೇಶ್ವರ ದೇವಸ್ಥಾನಕ್ಕೆ. ಇವತ್ತಿನ ಟಾರ್ಗೆಟು 32ರಿಂದ 33 ಕಿಲೋಮೀಟ್ರು ತಲುಪಿದ್ದೀವಿ. ಇವತ್ತು ಇಲ್ಲೇನೇ ಸ್ಟೇ ಮಾಡ್ತೀವಿ. ಅಡುಗೆ ಏನು ಮಾಡಿದಾರೋ ಗೊತ್ತಿಲ್ಲ. ಇದೇ ದೇವಸ್ಥಾನ. ಇದರಲ್ಲಿ ಇನ್ನೊಂದು ವಿಶೇಷತೆ ಏನಂತ ಹೇಳಿದ್ರೆ, ಈ ದೇವಸ್ಥಾನದ್ದು ಮಹದೇಶ್ವರನ ಬೆಟ್ಟದಲ್ಲಿ ನಡೆಯೋ ಪೂಜೆಗೆ ಮೊದಲನೇ ಪೂಜೆನ ಇಲ್ಲೇ ಸಲ್ಲಿಸುವಂಥದ್ದು. ಹಾಗಾಗಿ ಇದಕ್ಕೆ ಕಟ್ಟೆ ಬಸವೇಶ್ವರ ಅಂತೇಳಿ ಹೆಸರು ವಾಸಿಯಾಗಿರೋಂಥ ಒಂದು ದೇವಸ್ಥಾನ. ರೆಡಿ ಬಂದು ಸ್ಟೇ ಆಗಿದ್ದಾರೆ. ಕಟ್ಟೆ ಬಸವೇಶ್ವರ ದೇವಸ್ಥಾನದ ಹೆಬ್ಬಾಗಿ ನೋಡ್ಕೊಳ್ಳಿ. ಇದು ನಮ್ಮೂರು. ಸೀದಾ ಹೋದರೆ ನಮ್ಮ ಮನೆ ಇದೆ, ಬಟ್ ಇವಾಗ ಹೋಗೋಕ್ಕಾಗಲ್ಲ. ಸ್ನೇಹಿತರೆ, ಇವತ್ತಿನ ಊಟ ಸ್ಪೆಷಲ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಪೂರಿ, ಚೆನ್ನ ಮಸಾಲ ಮತ್ತು ರೈಸು, ಮತ್ತು ಇನ್ನೊಂದು ಸ್ಪೆಷಲ್ ಏನಪ್ಪ ಅಂದರೆ ಬಾಂಬೆ ದಾಲ್ ಅಂತೆ. ಅದು ಟೇಸ್ಟ್ ನೋಡಿಲ್ಲ, ನೋಡೋಣ ಹೆಂಗಿರುತ್ತೆ ಅಂತ. ಬಾಂಬೆ ಕಟ್ಟ, ಬಾಂಬೆ ದಾಲ್, ಬಾಂಬೆ ದಾಲ್, ಬಾಂಬೆ ನಾಳೆ ಕರ್ನಾಟಕ ಫ್ಲಾಟ್ ಕೊಡ್ರಿ.
ಸ್ನೇಹಿತರೆ ಹಾಗೆ ಊಟ ಎಲ್ಲ ಆಯಿತು. ಇವಾಗ ರೆಸ್ಟ್ ಮಾಡೋ ಟೈಮು. ಈ ವಿಡಿಯೋನ ನೋಡಿದ್ರಿ. ಟಗೀನ ಬೆಟ್ಟ ಇಲ್ಲಿಂದ ಒಂದು 55 ಕಿಲೋಮೀಟ್ರ್ ಇದೆ. ಇನ್ನು ನಮಗೊಂಥರ ಧೈರ್ಯ, ಆರಾಮಾಗಿ ಹೋಗಿ ತಲುಪ್ತೀವಿ ಅನ್ನೋದನ್ನು ಇವತ್ತಾಯಿತು. ನೆಕ್ಸ್ಟು ಮಸಾಜ್ ಪಾರ್ಲರ್ ಓಪನ್ ಆಗುತ್ತೆ ಆ್ಯಸ್ ಇಟ್ ಈಸ್. ಎಲ್ಲ ಮುಗಿಸ್ಕೊಂಡು ರೆಸ್ಟ್ ಮಾಡ್ತೀವಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ಲರೂ ನಮಸ್ಕಾರ.